ಇಲ್ಲಿ ಪ್ರಹ್ಲಾದ್ ಜೋಶಿ ಮಿನಿಸ್ಟರ್ ಆಗಿದ್ದಾರಲ್ಲ, ಅವರು ಯಾವತ್ತಾರು ಕೂಡ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿ ಇವತ್ತು ಬರಗಾಲ ಇದೆ, ಈ ಬರಗಾಲಕ್ಕೆ ಪರಿಹಾರವನ್ನು ಕೊಡಿ ಅಂತಕ್ಕಂಥ ಮಾತುಗಳನ್ನು ಇವತ್ತವರಿಗೆ ಕ್ಯಾಬಿನೆಟ್ನಲ್ಲಾಗಲಿ ಪಾರ್ಲಿಮೆಂಟ್ನಲ್ಲಾಗಲಿ ಮಾತಾಡಿಲ್ಲ. ಯಾಕಂದರೆ ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ಮಾತಾಡೋಕ್ಕೇ ಭಯ, ಇವರಿಗೆ ಎದುರ್ಕೊಂಡು ಮಾತಾಡಿಲ್ಲ. ಇಂಥವರು ಮತ್ತೆ ಲೋಕಸಭೆಗೆ ಕಳಿಸ್ತೀರಾ? ದಯಮಾಡಿ ಯೋಚನೆ ಮಾಡಿ. ಮತ್ತೆ ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತೆ ಲೋಕಸಭಾ ಸದಸ್ಯನಾಗಿ ಮಾಡ್ತಕ್ಕಂಥದನ್ನ ದಯವಿಟ್ಟು ಮಾಡಬೇಡಿ, ಅವರಿಗೆ ವೋಟ್ ಕೊಡಬೇಡಿ. ಯುವಕ ಇದ್ದಾನೆ, ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟ್ನಲ್ಲಿ ಕೆಲಸ ಮಾಡ್ತಾನೆ. ಇವನಿಗೆ ವಿನೋದ್ ಅಸೂಟಿಗೆ ಈ ಸಾರಿ ದಯಮಾಡಿ ಆಶೀರ್ವಾದ ಮಾಡಿ ನೀವೆಲ್ಲರೂ ಕೂಡ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಜನ ಭಾರತೀಯ ಜನತಾ ಪಕ್ಷದಿಂದ ಗೆದ್ದೋದ್ರು. 25 ಜನ ಯಾವತ್ತಾರು ಕೂಡ ಕರ್ನಾಟಕದ ಪರವಾಗಿ ಮಾತಾಡಿರ್ತಕ್ಕಂಥದ್ದನ್ನು ನೋಡಿದ್ದೀರಾ ಪಾರ್ಲಿಮೆಂಟ್ನಲ್ಲಿ? ಇವರನ್ನು ಮತ್ತೆ ಗೆಲ್ಲಿಸ್ತೀರಾ? ಇದು ಇವತ್ತು ಚರ್ಚೆಯಾಗಬೇಕಾಗಿರ್ತಕ್ಕಂಥ ವಿಚಾರ. ಪ್ರಹ್ಲಾದ್ ಜೋಶಿ ಅವರಾಗಲಿ ಬೇರೆ ಎಂಪಿಗಳಾಗಲಿ ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಮಾತಾಡಲಿಲ್ಲ. ಕರ್ನಾಟಕದಲ್ಲಿ ಬರಗಾಲ ಬಂದಿದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲಕ್ಕೆ ತುತ್ತಾಗಿದ್ದಾವೆ. ನಾವು ಕುಡಿಯ ನೀರು, ಮೇವು, ಉದ್ಯೋಗ ನಾವು ನರೇಂದ್ರ ಮೋದಿ ಅವರಿಗೆ ಕೇಳ್ಕೊಂಡು, ಅಮಿತ್ ಶಾ ಅವ್ರಿಗೆ ಕೇಳ್ಕೊಂಡು, ನೋಡ್ರಿ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ, ಉದ್ಯೋಗ ಕೊಡಲಿಕ್ಕೆ ನಾರ್ಮಲ್ ಇಯರ್ಸ್ನಲ್ಲಿ 100 ದಿನ ಕೊಡ್ತೀವಿ ಅಂತ ಹೇಳ್ತೀರಿ. ಈಗ 150 ದಿನ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. 150 ದಿನ ಕೊಡ್ರಿ ಅಂತಂದ್ರೆ ಇವತ್ತವರಿಗೆ ಕೊಡಲಿಲ್ಲ. ಇದು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ದೊಡ್ಡ ಮೋಸ ಅಲ್ವಾ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗಲಾದರೂ ನಾನು ಪ್ರಹ್ಲಾದ್ ಜೋಶಿಗೆ ಹೇಳ್ತೀನಿ, ಪ್ರಹ್ಲಾದ್ ಜೋಶಿ ಅವರೇ, ಈಗಲಾದರೂ ಕೊಡಿಸ್ಕೊಡಿ ಪರಿಹಾರನ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಇವತ್ತು ಬರಗಾಲವನ್ನು ನಾವೇ ನಮ್ಮ ಸ್ವಂತ ಸಂಪನ್ಮೂಲಗಳಿಂದ ನಿಭಾಯಿಸ್ತಾ ಇದ್ದೀವಿ. ಇವತ್ತು ಭೀಕರವಾದಂಥ ಬರಗಾಲ ಅಂತಂದರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ಸುಮಾರು 35,000 ಕೋಟಿ ಬರಗಾಲದಿಂದ ನಷ್ಟ ಆಗಿದೆ. ಅದಕ್ಕೋಸ್ಕರ NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನು ಪರಿಹಾರವಾಗಿ ನಾವು ಕೇಳಿದ್ದೀವಿ. ಇವತ್ತಿನವರಿಗೆ 1 ರೂಪಾಯಿ ಕೊಟ್ಟಿಲ್ವಲ್ಲ? ಇದು ಮಲತಾಯಿ ಧೋರಣೆ ಅಲ್ವಾ? ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ ಹೋಗದೆ ಹೋಗಿದ್ರೆ ಕೇಂದ್ರ ಸರ್ಕಾರ ಒಪ್ಕೊಳ್ಳಲಿಕ್ಕೆ ತಯಾರಾಗಿರಲಿಲ್ಲ. ಇದು ಇವತ್ತು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ.